ಎನ್ಡಿಎ ಅಂತ ಜಪ ಮಾಡ್ತಿದ್ರು. ಬಟ್ ಅವರು ಬಿಜೆಪಿ ಹೇಳಿಕೆಗಳು ಬರ್ತಾನೆ ಇಲ್ಲ ಸರ್. ಯಾಕಂದ್ರೆ ಜೆಡಿಎಸ್ ಗೆ ಮಾರಕವಾಗುವ ಹೇಳಿಕೆಗಳು ಆ ಕಡೆಯಿಂದ ಬರ್ತಿರೋದು. ಇದನ್ನ ಜೆಡಿಎಸ್ ನೋಡಿ ಸರ್, ನಾವು ಮೈತ್ರಿ ಧರ್ಮವನ್ನ ಗಟ್ಟಿಯಾಗಿ ಪಾಲನೆ ಮಾಡ್ತೀವಿ. ಅಲ್ಲ ಮಾಡ್ತಾ ಇದೀವಿ, ಎಲ್ಲ ಮಾಡ್ತೀವಿ ಕೂಡ. ಅದರಲ್ಲಿ ಯಾವುದೇ ಅನುಮಾನ ಬೇಡ. 140ರಿಂದ 150 ಸೀಟು ನಮ್ಮ ಮಿತ್ರ ಪಕ್ಷ ಎಷ್ಟು ಗೆಲ್ತಾರೆ, ಜೆಡಿಎಸ್ ಎಷ್ಟು ಗೆಲ್ತಾರೆ ಅಂತ ನಾವು ಇವತ್ತು ಹೇಳಕ್ಕಾಗಲ್ಲ. 140ರಿಂದ 150 ಸೀಟು ಇಬ್ರು ಅಣ್ತಮ್ಮಂದರ ರೀತಿ ಕೆಲಸ ಮಾಡಿ ಲೋಕಸಭೆಯಲ್ಲಿ ಯಾವ ರೀತಿ ಒಂದು ಫಲಿತಾಂಶ ಹೊರಗಡೆ ಬಂತು, ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ದಾಖಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವುದೇ ಸಂಶಯ ಇಲ್ಲ. ಸರ್, ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಿರೋ ಮಾತು ಹೇಳ್ತಾರೆ, RSS ಬಿಜೆಪಿ ಬೈಯುವಂತ ಸಂದರ್ಭದಲ್ಲಿ ಜೆಡಿಎಸ್ ಗಿಂತ ಕಡೆಗಣಿಸ ಇದು ಹಿಂದಕ್ಕೆ ಹೋಗ್ಬಿಡ್ತಿತ್ತು ಒಂದ್ ವೇಳೆ RSS ಇರ್ಲಿಲ್ಲ ಅಂದ್ರೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಜೆಡಿಎಸ್ ಅನ್ನ ಅವರು ಒಂದು ಸ್ಟ್ರಾಂಗ್ ಪಾರ್ಟಿ ಅಂತಾನೆ ಕನ್ಸಿಡರ್ ಮಾಡಿಲ್ಲ ಅಂತ ಅವರು ಎಕ್ಸಾಂಪಲ್ ತಗೊಂಡ್ರು. ಸರ್, ನಾನು ಹಲವಾರು ಬಾರಿ ಹೇಳಿದ್ದೀನಿ, ಒಂದು ಪ್ರಾದೇಶಿಕ 25 ವರ್ಷ ಕರ್ನಾಟಕ ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಜನ ಈ ಪಕ್ಷವನ್ನ ಒಂದು ರಾಜಕೀಯ ವೇದಿಕೆಯಾಗಿ ಉಪಯೋಗಿಸಿಕೊಂಡು ಅವರ ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ, ರಾಜಕೀಯದ ಲಾಭಕ್ಕೋಸ್ಕರ ಈ ಪಕ್ಷ ಬಿಟ್ಟು ಹೋದಂತ ಸಂದರ್ಭದಲ್ಲೂ ಕೂಡ 50ಕ್ಕೂ ಹೆಚ್ಚು ನಂಬರ್. ಆದ್ರೂ ಕೂಡ ಪಕ್ಷ 25 ವರ್ಷ ಮೊನ್ನೆ ದಿನ ಬೆಳ್ಳಿ ಹಬ್ಬ ಆಚರಣೆ ಮಾಡಿದೆ. ಹಾಗಾಗಿ ಜನತಾದಳದ ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಒಳಗಡೆ ಸಾರ್ವಜನಿಕವಾಗಿ ಚರ್ಚೆ ಮಾಡ್ಬೇಕಾದ್ರೆ ಪಾಪ ಮಾತನಾಡ್ತಾರೆ ಅಷ್ಟೇ. ಸರ್, ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿರೋದ್ರಿಂದ ಅಲ್ಲಿ ಪ್ರಿಫರೆನ್ಸ್ ಜಾಸ್ತಿ ಇದೆ, ಎಲ್ಲ ಒಂದು ಆತಂಕ ಇದೆ ಅನ್ಸುತ್ತೆ ಬಿಜೆಪಿ ನಾಯಕರು. ಆಮೇಲೆ ಒಂದು ಕಡೆ ಕುಮಾರಸ್ವಾಮಿ ಅವರು ಒಂದು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ಈ ತರದ ಒಂದು ಗೊಂದಲ ನಾವೆಲ್ಲೂ ಘೋಷಣೆ ಮಾಡಿಲ್ವ? ನೋ ನೋಡಿ, ತಪ್ಪು ತಿಳ್ಕೊಬೇಡಿ. KR ಪೇಟೆಯಲ್ಲಿ ನಾನು ಘೋಷಣೆ ಮಾಡಿಲ್ಲ. ನಾನೇನ್ ಹೇಳ್ತೀನಿ ವೆರಿ ಕ್ಲಿಯರ್. ಹಾಗೆ ನಾನು ಹೇಳದ್ನಲ್ಲ, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಈಗಲೇ ತೆಗೆದು ನೋಡಿ. ನಮ್ಮ HT ಮಂಜು ಅವರು ಕೊನೆ ಹಂತದಲ್ಲಿ ಅವರಿಗೆ ಒಂದು 15 ದಿನ ಇದ್ದಂಗೆ ಪಕ್ಷದ ಕಡೆಯಿಂದ ಟಿಕೆಟ್ ಘೋಷಣೆ ಆಯ್ತು. ಅದಾದ್ಮೇಲೆ ಅವ್ರು MLA ಆಗಿದ್ದಾರೆ. ನೀವು MLA ಆಗಿದ್ದೀರಿ, ಮತ್ತೆ ನೀವು ಬರೋದಕ್ಕೆ ಜನಗಳ ಮಧ್ಯೆ ಇದ್ದು ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ಮಂಜಣ್ಣ ಅವರೇ ಅಂತ ಹೇಳ್ತೀನಿ ನಾನು. ಟಿಕೆಟ್ ಘೋಷಣೆ ಮಾಡಿಲ್ಲ. ಇದನ್ನ ಮಾರನೇ ದಿನ ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು, ಮಂಡ್ಯ ಜಿಲ್ಲಾಧ್ಯಕ್ಷರು ಮಂಜೂರವರು ಎಲ್ಲ ಕೂತು 3 ರಿಂದ 4 ನಿಮಿಷ ನಾನು ಏನ್ ಮಾತಾಡಿದ್ದೀನಿ, ಯಾವ ಅಂಶಗಳನ್ನ ನಾನು ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ, ಅದನ್ನ ಯಾವ ರೀತಿ ತಿರ್ಚಿ ಮಾತನಾಡಾಗಿದೆ ಅದೆಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ. ಇದೇನು ಸುಮ್ಮನೆ ತಿರ್ಸ್ತಕ್ಕಂಥದ್ದು ಬೇಡ. ನಾ ಘೋಷಣೆ ಮಾಡಿಲ್ಲ. ನಾನು ಯಾರ್ರಿ ಘೋಷಣೆ ಮಾಡಕ್ಕೆ? ಒಬ್ಬ MLA ಇದಾರೆ ಕಣ್ರಿ ಕ್ಷೇತ್ರದಲ್ಲಿ, ಉಳಿಸ್ಕೊಂಡು ಹೋಗ್ರಿ ನಿಮ್ ಕ್ಷೇತ್ರನ, ಜನರ ವಿಶ್ವಾಸ ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಬಿಜೆಪಿಯಲ್ಲಿರೋ ಆತಂಕ ಅವರಿಗೆ ಅವೆಲ್ಲ ಚರ್ಚೆ ಇವತ್ತು ಬೇಡ, ಬನ್ನಿ. ಸರ್, ಈಗ ZPTP ಎಲೆಕ್ಷನ್ ಟಿಕೆಟ್ ಅಂದ್ರೆ ಮೈತ್ರಿ ವಿಚಾರವಾಗಿ ಒಂದು ಗೊಂದಲ ಶುರುವಾಗಿತ್ತು. ಈ ಮೈತ್ರಿ ಇರುತ್ತಾ ಹೇಗೆ ಸರ್ ಸ್ಥಳೀಯ ಸಂಸ್ಥೆಗಳಲ್ಲಿ ZPTP ಇಲ್ಲಿ? ಅದು ಇನ್ನೂ ಕೂಡ ಎರಡು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆಗೆ ಬಂದಿಲ್ಲ. ಅಂದ್ರೆ ಇದು ಯಾವುದೇ ರೀತಿ ಚರ್ಚೆಗಳು ಇನ್ನೂ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆಯುತ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಯಾಕೆಂದ್ರೆ ನೋಡಿ, ನಾವು ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ. ಎಲ್ಲಿಂದ ಬರಕ್ಕಾಗತ್ತೆ? ಯುವಕರು 11 ವರ್ಷಕ್ಕೊಂದ್ಸಲಿ ಆದ್ರೂ BBMP ಎಲೆಕ್ಷನ್ ಕಂಡಕ್ಟ್ ಮಾಡಿಲ್ಲ ಅಂದ್ರೆ ಇನ್ನ ಹೊಸ ತಲೆಮಾರು ರಾಜಕಾರಣಕ್ಕೆ ಎಲ್ಲಿಂದ ಬರಕ್ಕಾಗತ್ತೆ? ಇದೇ ರೀತಿ ಇವಾಗ GBI ಎಲೆಕ್ಷನ್ ಅಷ್ಟೇ, ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಇಂದ ಡೈರೆಕ್ಷನ್ಸ್ ಬಂದ ಮೇಲೆ ಇವಾಗ ಆಯ್ತು GBI ಎಲೆಕ್ಷನ್ ನಡೆಸಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು. ಹಾಗಾಗಿ ನೋಡೋಣ, ಬನ್ನಿ, ಆಯಾ ಸಂದರ್ಭಕ್ಕೆ ಚರ್ಚೆಗಳಾಗ್ತವೆ. ಇದು ಇಬ್ರು ಒಟ್ಟಾಗಿ ಹೋದ್ರೆ ಒಳ್ಳೇದಾ, ಅಥವಾ ಕಾರ್ಯಕರ್ತರು ಚುನಾವಣೆ ದೃಷ್ಟಿಯಿಂದ ಇದೇನಾದ್ರು ಪತಿಯಕ್ಕೆ ಹೋಗ್ಬೇಕು, ಅವತ್ತು ಕುತ್ಕೊಂಡು ಎರಡು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಏನ್ ಹೇಳ್ತೀರಾ ಸರ್? ಈಗ ವಿದೇಶ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ರ ಬದಲು, ಅಥವಾ ಅಲ್ಲೆಲ್ಲೋ ಡೆಲ್ಲಿ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ ಬದಲು 135 136 ಜನನೋ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. ಇಂಥ ಸಂದರ್ಭದಲ್ಲಿ ಇವ್ರೇನು ಕೆಲವೊಂದಷ್ಟು ಮಾತುಗಳು ಕೊಟ್ಟಿದ್ರು, ಇವ್ರ ಪ್ರಾಣಿಕಲ್ಲಿ ಒಂದಷ್ಟು ಇವರೇ ಏನೋ 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ರು. ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದೆ. ಈಗ ಆ ಭಾಗದಲ್ಲಿ 5 ತಿಂಗಳಾಗಿದೆ. 2,000 ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಹಣ ಹಾಕಿ 5 ತಿಂಗಳಾಗಿದೆ. ಯಾರ ಹೊಣೆ? ಇವತ್ತಿನ ಮುಖ್ಯಮಂತ್ರಿಗಳು ಇವತ್ತಿನ ಈ ಒಂದು 3 ವರ್ಷದ ಆಡಳಿತವನ್ನೇ ನಾವು ಮಾತನಾಡ್ತಕ್ಕಂಥದ್ದಾದ್ರೆ 3 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟಾರೆಯಾಗಿ 7,64,00,000 ಕೋಟಿ ಸಾಲದಲ್ಲಿ 5 ಲಕ್ಷ ಕೋಟಿ ಇವತ್ತು ಮಾನ್ಯ ಸಿದ್ದರಾಮಣ್ಣ ಅವರ ಕಾಲ್ಗಡದಲ್ಲೇ ಸಾಲ ಆಗಿದೆ. ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾ? ಆಡಳಿತದ ಬಗ್ಗೆ ಚಿಂತನೆ ಮಾಡಬೇಕಾ? ಅಥವಾ ಎಲ್ಲೋ ಫಾರಿನ್ಗೆ ಹೋಗಿ ಕೂತ್ಕೊಳ್ಳೋದು ಅಥವಾ ಡೆಲ್ಲಿಗೆ ಹೋಗಿ ಕೂತ್ಕೊಳ್ಳೋದ್ರಿಂದ ಅಂತಿಮವಾಗಿ ಇದರಿಂದ ಗಳಿಸೋದೇನು?
ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ವಿ ಡೋಂಟ್ ನೋ, ವಿಲ್ ನಾಟ್ ಇಂಟರ್ಫಿಯರ್ ಆಲ್ಸೋ. ಯಾಕಂದ್ರೆ ಅವ್ರು ಏನೇನ್ ಮಾತಾಡ್ಕೊಂಡಿದ್ದಾರೆ ಅದು ನಮ್ಗೆ ಬೇಕಾಗದೇ ಇರತಕ್ಕಂಥ ವಿಚಾರ. ಅಲ್ಟಿಮೇಟ್ಲಿ ಏನಿಲ್ಲ, ಜನ ಬಡವಾಗದ್ ಬೇಡ, ಜನ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ರೆ ಕೆಲಸ ಮಾಡಿ. ಸರ್ GT ದೇವೇಗೌಡನೇ ಅಲ್ಲಿ ಮುಗಿದ ಸಾಧ್ಯ ಏನ ಅವೆಲ್ಲ ನನಗೆ ಗೊತ್ತಿಲ್ಲ ಸರ್, ನೋಡೋಣ. ಯಾವ್ದು ಅಧ್ಯಾಯ ಯಾರ್ದು ಮುಗಿಯಲ್ಲ. ಥ್ಯಾಂಕ್ ಯು.